ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಗರಿಷ್ಠ ಸಂಖ್ಯೆಯ ಪ್ರಾಣಿ ಪ್ರಭೇದಗಳು ಈ ಕೆಳಗಿನ ಯಾವ ಗುಂಪುಗಳಿಗೆ ಸೇರಿವೆ? ಪ್ರಶ್ನೆ ಮತ್ತೊಮ್ಮೆ ನೋಡೋದಾದರೆ, ಗರಿಷ್ಠ ಸಂಖ್ಯೆಯ ಪ್ರಾಣಿ ಪ್ರಭೇದಗಳು ಈ ಕೆಳಗಿನ ಯಾವ ಗುಂಪುಗಳಿಗೆ ಸೇರಿವೆ? ಆಯ್ಕೆಗಳು ನೋಡೋಣ. ಎ ಸಸ್ತನಿ, ಬಿ ಏವ್ಸ್, ಸಿ ಮೀನ್, ಡಿ ಆರ್ಥ್ರೋಪೋಡಾ. ಸ್ನೇಹಿತರೆ, ಗರಿಷ್ಠ ಸಂಖ್ಯೆಯ ಪ್ರಾಣಿ ಪ್ರಭೇದಗಳು ಆರ್ಥ್ರೋಪೋಡಾ ಗುಂಪುಗಳಿಗೆ ಸೇರಿದವೆ. ಆದ್ದರಿಂದ ಆಯ್ಕೆ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಗಾಳಿಯಲ್ಲಿ ನೇತಾಡುವ ಮತ್ತು ತೇವಾಂಶವನ್ನು ಹೀರಿಕೊಳ್ಳುವ ಕೆಲವು ಆರ್ಕಿಡ್ ಸಸ್ಯಗಳ ಬೇರುಗಳನ್ನು ಏನೆಂದು ಕರೆಯುತ್ತೇವೆ? ಆಯ್ಕೆಗಳು: ಎ ಅಸಿಮಿಲಿಟರಿ ಬೇರುಗಳು, ಬಿ ಎಪಿಫೈಟಿಕ್ ಬೇರುಗಳು, ಸಿ ಹೀರೋ ಬೇರುಗಳು, ಡಿ ಸ್ಟಿಲ್ಟ್ ಬೇರುಗಳು. ಸ್ನೇಹಿತರೆ, ಗಾಳಿಯಲ್ಲಿ ನೇತಾಡುವಂಥ ಈ ಆರ್ಕಿಡ್ ಸಸ್ಯಗಳ ಬೇರುಗಳನ್ನು ಏನಪ್ಪ ಅಂತಂದರೆ ಎಪಿಫೈಟಿಕ್ ಬೇರುಗಳು ಎಂದು ಕರೆಯುವರು. ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಮೊದಲು ವಿಕಾಸವಾದವನ್ನು ಮಂಡಿಸಿದರು? ಆಯ್ಕೆಗಳು: ಎ ಹರ್ಬರ್ಟ್ ಸ್ಪೆನ್ಸರ್, ಬಿ ಚಾರ್ಲ್ಸ್ ಡಾರ್ವಿನ್, ಸಿ ಇಒ ವಿಲ್ಸನ್, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸ್ನೇಹಿತರೆ, ವಿಕಾಸವಾದವನ್ನು ಏನಪ್ಪ ಅಂತಂದರೆ ಚಾರ್ಲ್ಸ್ ಡಾರ್ವಿನ್ ಏನಪ್ಪ ಅಂತಂದರೆ ಮಂಡನೆ ಮಾಡುತ್ತಾರೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು, ಈ ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಪರಿಸರ ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ಆಯ್ಕೆಗಳು: ರಾಮದೇವ ಮಿಶ್ರಾ, ಶಿವರಾಮ್ ಕಶ್ಯಪ್, ಪಾರ್ಥಸಾರಥಿ ಅಯ್ಯಂಗಾರ್. ಇವುಗಳಲ್ಲಿ ಯಾವುದೂ ಅಲ್ಲ. ಸ್ನೇಹಿತರೆ, ಭಾರತೀಯ ಪರಿಸರ ವಿಜ್ಞಾನದ ಪಿತಾಮಹ ಎಂದು ರಾಮದೇವ ಮಿಶ್ರಾ ಅವರನ್ನು ಕರೆಯಲಾಗುತ್ತದೆ. ಆಯ್ಕೆಯೇ ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಣಿಪಿಷ್ಟ ಎಂದು ಕರೆಯಲಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಣಿಪಿಷ್ಟ ಎಂದು ಕರೆಯಲಾಗುತ್ತದೆ? ಎ ಸೆಲ್ಯುಲೋಸ್, ಗ್ಲೂಕೋಸ್, ಗ್ಲೈಕೋಜನ್ ಮತ್ತು ಪೆಕ್ಟಿನ್. ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಏನಪ್ಪ ಅಂತಂದ್ರೆ ಯಾವುದನ್ನು ಪ್ರಾಣಿಪಿಷ್ಟ ಎಂದು ಕರೆಯಲಾಗುತ್ತದೆ ಅಂದರೆ ಗ್ಲೈಕೋಜನ್. ಸರಿಯಾದಂಥ ಆಯ್ಕೆ ಗ್ಲೈಕೋಜನ್, ಸಿ. ಇದನ್ನೇನಪ್ಪ ಅಂತಂದ್ರೆ ಪ್ರಾಣಿಪಿಷ್ಟ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಟೆಟನಸ್ ಈ ಕೆಳಗಿನ ಯಾವ ರೋಗಕಾರದಿಂದ ಉಂಟಾಗುತ್ತದೆ? ಆಯ್ಕೆಗಳು: ಎ ವಿಬ್ರಿಯೋ ಕಾಲರಾ, ಬಿ ಕೋರಿನೆಬ್ಯಾಕ್ಟೀರಿಯಂ ಡಿಪ್ತೀರಿಯಾ, ಸಿ ಟ್ರೆಪೋನೋಮಾ ಪಾಲಿಡಮ್, ಡಿ ಕ್ಲೋಸ್ಟ್ರಿಡಿಯಂ ಟೆಟಾನಿ. ಸ್ನೇಹಿತರೆ, ಟೆಟನಸ್ ಎನ್ನುವಂಥ ರೋಗವೇನಪ್ಪ ಅಂತಂದ್ರೆ ಕ್ಲೋಸ್ಟ್ರಿಡಿಯಂ ಟೆಟಾನಿ ಎನ್ನುವಂಥ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಆದ್ದರಿಂದ ಆಯ್ಕೆ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ.